ಹಾಯ್ ಮಮ್ಮಿ ಹಾಯ್. ಏನಪ್ಪ ಇವತ್ತು ಬೆಳಗ್ಗೆನೆ ಎಲ್ಲರೂ ಕೊಟ್ಟಾಗ ಹಾಯ್ ಅಂತ ಹೇಳಿಸ್ತಿದ್ದಾಳೆ ಅಂತ ಅಂದ್ಕೊಂಡ್ರ. ಹೌದು, ನಾವಿವತ್ತು ಎಲ್ಲಿಗೋ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದೇಳಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಇನ್ನು ಮಾರ್ನಿಂಗ್ ಟಿಫಿನಿಗೆ ಅಂತಂದೇಳಿ ಟೊಮೊಟೊ ರೈಸ್ನ ಮಾಡಿದ್ವಿ. ಎಲ್ಲರೂ ಟಿಫಿನ್ ಮಾಡಿಕೊಂಡು ಹಾಗೆ ಟೀ ಕೇಳಿದ್ರು, ಟೀ ಸಹ ಮಾಡಿಕೊಟ್ಟೆ. ಟೀ ಕೂಡ ಕುಡ್ಕೊಂಡು ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ, ನನ್ನ ಮಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಫ್ಲೈಟಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಫ್ಲೈಟ್ ಯಾವ ಥರ ಇರುತ್ತೆ, ಹೇಗೆ ಹೋಗಬೇಕು ಅಂತಂದೇಳಿ ವಿಡಿಯೋ ಮಾಡಿ ತೋರಿಸೋಣ ಅಂತಂದೇಳಿ ಮಾಡ್ತಾ ಇದ್ದೀನಿ. ನಾನು ಸಹ ಅಷ್ಟೇ ಫಸ್ಟ್ ಟೈಮೇ ಫ್ಲೈಟಲ್ಲಿ ಹೊರಡ್ತಾ ಇರೋದು. ನನಗೂ ಇದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಇಲ್ಲಿ ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಅಂತಂದೇಳಿ ನಮ್ಮಪ್ಪ ಬರ್ತಿದ್ದಾರೆ. ಯಾಕಂದರೆ ಲಗೇಜ್ ಸಹ ತುಂಬಾ ಇತ್ತು. ನನ್ನ ಮಗನೂ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಅನಿಸ್ತಿತ್ತು. ಬಿಸಿಲು ಸಹ ಅಷ್ಟೇ ತುಂಬಾ ಇದೆ. ನಾವಿವಾಗ ಜಿಂದಾಲಿಗೆ ಹೊರಡ್ತಾ ಇದ್ದೀವಿ. ಜಿಂದಾಲ್ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ ನೋಡಿ. ಬಸ್ ಇನ್ನೇನು ಬರೋ ಟೈಮ್ ಆಯಿತು. ಇದು ಬಂದುಬಿಟ್ಟು ಮಾರ್ನಿಂಗ್ 8 o'clock ಆಗಿತ್ತು ಟೈಮು. ಈಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಆಗಲೇ ಲಗೇಜ್ನೆಲ್ಲ ತೊಗೊಂಡು ಮುಂದೆ ಹೊರಟಿದ್ದಾರೆ. ಇನ್ನೇನು ಬಸ್ ಸಹ ಬಂತು. ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇಲ್ಲಿ ನಮ್ಮ ಅಪ್ಪಾಜಿ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ರು ನೋಡಿ. ಇಲ್ಲಿಂದ ಏರ್ಪೋರ್ಟ್ 2 kilometers ಆಗುತ್ತೆ. ಹಾಗಾಗಿ ಲಗೇಜ್ ಸಹ ತುಂಬ ಇತ್ತು. ಈಗ ಬೈಕಲ್ಲಿ ಬಂದುಬಿಟ್ಟು ನಮ್ಮನ್ನು ಡ್ರಾಪ್ ಮಾಡಿ ಬರ್ತಾರೆ. ಈಗ ನಾವು ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನನ್ನನ್ನು ಮತ್ತು ನನ್ನ ತಂಗಿನ ನನ್ನ ಮಗನ ಅಷ್ಟೇ ಡ್ರಾಪ್ ಮಾಡಿದರು. ಯಾಕಂದರೆ ಲಗೇಜ್ ತುಂಬಾ ಇತ್ತು. ಗಾಡಿಯಲ್ಲಿ ಎಲ್ಲರೂ ಆಗಲಿಲ್ಲ. ಹಾಗಾಗಿ ನಮ್ಮಮ್ಮ ಅಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಡ್ರಾಪ್ ಮಾಡಿ ಬಂದು ಮತ್ತೆ ನಮ್ಮಮ್ಮನ್ನ ಪಿಕಪ್ ಮಾಡ್ತಾರೆ. ಸೊ ಇದೇ ನೋಡಿ ಜಿಂದಾಲ್ ವಿಜಯನಗರ ಏರ್ಪೋರ್ಟ್. ನಾವೀಗ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇಲ್ಲಿ ಸೆಕ್ಯೂರಿಟಿ ಆಫೀಸರ್ ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಓಕೆ ಆದಮೇಲೆ ಒಳಗಡೆ ಬಿಡೋದು. ಈಗ ನಮ್ಮ ಅಪ್ಪಾಜಿ ನಮ್ಮನ್ನು ಡ್ರಾಪ್ ಮಾಡಿ ಹೊರಡ್ತಾ ಇದ್ದಾರೆ. ಮೊಮ್ಮಗನ ಬಿಟ್ಟೋಗಕ್ಕೆ ಅವ್ರಿಗಂತೂ ಮನಸ್ಸೇ ಇಲ್ಲ. ಬಟ್ ಬರೋಕ್ಕೂ ಕೂಡ ಆಗಲಿಲ್ಲ. ಹಾಗಾಗಿ ಅವ್ರು ನಮ್ಮನ್ನಲ್ಲಿ ಡ್ರಾಪ್ ಮಾಡಿ ರಿಟರ್ನ್ ಹೊರಡ್ತಾ ಇದ್ದಾರೆ ನೋಡಿ. ಈಗ ಬಾಯ್ ಪಾ ಬಾಯ್ ಪಾ ಬಾಯ್ ಫೋನ್ ಮಾಡ್ತೀನಿ. ಇದೇ ನೋಡಿ ಏರ್ಪೋರ್ಟ್ ತುಂಬಾನೇ ಕ್ಲೀನ್ ಆಗಿದೆ ಮತ್ತು ತುಂಬಾನೇ ಪೀಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಫ್ಲೈಟ್ ಹೊರಡೋಕ್ಕೂ ಮುಂಚೆ 2 hours ಮುಂಚೆನೆ ಬನ್ನಿ ಅಂತಂದೇಳಿ ಹೇಳಿದ್ರು. ಸೊ ಹಾಗಾಗಿ ನಾವು 2 hours ಮುಂಚೆನೆ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಬೋರ್ಡಿಂಗ್ ಪಾಸ್ ತಗೊಳ್ಳೋದಿರುತ್ತೆ. ನಾವೇನು ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಸಹ ಇಲ್ಲಿ ಬೋರ್ಡಿಂಗ್ ಪಾಸ್ ಅಂತಂದೇಳಿ ಕೊಡ್ತಾರೆ. ಮತ್ತು ಸೆಕ್ಯೂರಿಟಿ ಚೆಕ್ ಕೂಡ ಇರುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಲಗೇಜ್ನ ಚೆಕ್ ಇನ್ ಮಾಡಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಇಷ್ಟೇ ವೇಟ್ ಇರಬೇಕು ಅಂತಂದೇಳಿ ರೂಲ್ಸ್ ಇರುತ್ತೆ. ಫ್ಲೈಟಲ್ಲಿ ಹೊರಡಬೇಕಾದ್ರೆ 7 kgಗಿಂತ ಜಾಸ್ತಿ ಇರಬಾರ್ದು. ಸೊ ಹಾಗಾಗಿ ಇಲ್ಲೆಲ್ಲ ಒಂದ್ಸತಿ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೇನಿಲ್ಲ ಆಲ್ರೆಡಿ ಫ್ಲೈಟ್ ಸಹ ರೆಡಿ ಆಗಿತ್ತು ಹೊರಡ್ಲಿಕ್ಕೆ ಅಂತಂದೇಳಿ. ನಾವೆಲ್ಲರೂ ಈಗ ಹೊರಡ್ತಾ ಇದ್ದೀವಿ ನೋಡಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಫ್ಲೈಟ್ ಯಾವ ಥರ ಇರುತ್ತೆ, ಹೇಗೆ ಏನು ಅಂತಂದೇಳಿ ಫುಲ್ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೊರಡ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ ಆಗಿದೆ. ಮೇಲ್ಗಡೆ ಹೋದಾಗ ಯಾವ ಥರ ಕಾಣಿಸ್ತೆ, ವ್ಯೂ ಹೇಗಿರುತ್ತೆ ಅಂತಂದೇಳಿ ನಾನೀಗ ತೋರಿಸ್ತೀನಿ, ನೋಡೋಣ ಬನ್ನಿ. ಈ ಒಳಗಡೆ ಅಂತೂ ತುಂಬಾ ಸಖತ್ತಾಗಿದೆ. ಈಗ ನಾನು ಫಸ್ಟ್ ಹೊರಡ್ತಾ ಇದ್ದೀನಿ ಫ್ಲೈಟ್ ಒಳಗಡೆ. ಈ ಥರ ಇದೆ ನೋಡಿ. ಸೀಟ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಈಗ ನಮ್ಮ ತಂಗಿ ಮತ್ತು ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ ನೋಡಿ. ನನ್ನ ಮಗ ಅಂತೂ ಫಸ್ಟ್ ಟೈಮ್ ಫ್ಲೈಟ್ ಹತ್ತುತ್ತಾ ಇದ್ದಾನೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಯಾವ ಸೀಟ್ ಅಲರ್ಟ್ ಆಗಿರುತ್ತೆ ಅಲ್ಲಿ ಹೋಗಿ ಕೂಡಬೇಕು. ಈಗ ನನಗೆ ಮತ್ತು ನಮ್ಮಮ್ಮಗೆ ಇಬ್ಬರಿಗೂ ಪಕ್ಕನೇ ಸೀಟ್ ಸಿಕ್ಕಿತ್ತು. ನನ್ನ ತಂಗಿಗೆ ಆ ಪಕ್ಕದ ಸೀಟ್ ಸಿಕ್ಕಿತ್ತು. ನನಗಂತೂ ವಿಂಡೋ ಸೀಟ್ ಅಂದರೆ ತುಂಬಾ ಇಷ್ಟ. ಬಸ್ಸಲ್ಲೂ ಕೂಡ ಅಷ್ಟೇ, ನಾನು ಫಸ್ಟು ಪ್ರಿಫರ್ ಮಾಡೋದೇ ವಿಂಡೋ ಸೀಟ್. ಹಾಗೆ ಫ್ಲೈಟಲ್ಲಿ ವಿಂಡೋ ಸೀಟ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನಾನು ನಮ್ಮಮ್ಮ ಕೂಡ್ತೀನಿ ಅಂದರು, ನಾನೇ ಕೂತ್ಕೊತೀನಿ ಅಂತಂದೇಳಿ ನಾನೇ ವಿಂಡೋ ಸೀಟಲ್ಲಿ ಕೂತಿದ್ದೀನಿ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಇಲ್ಲಿ ಫ್ಲೈಟ್ ಟೇಕಪ್ ಆಗಬೇಕಾದ್ರೆ ಸ್ವಲ್ಪ ಕಿವಿನೋವು ಬರುತ್ತೆ ಅಂತಂದೇಳಿ ನನ್ನ ತಂಗಿ ಹೇಳಿದ್ಲು. ಹಾಗಾಗಿ ಇಲ್ಲಿ ಎಲ್ಲರೂ ಕಾಟನ್ನ ವೇರ್ ಮಾಡಿದ್ದೀವಿ. ಯಾಕಂದರೆ ಫಸ್ಟ್ ಟೈಮಲ್ಲ ಯಾವ ಥರ ಇರುತ್ತೆ. ನಾವು ಆಲ್ರೆಡಿ ಹೋಗಿ ಬಂದಿದ್ದಾಳೆ, ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಇಲ್ಲಿ ನನ್ನ ಮಗನಿಗೆ ಕಾಟನ್ ಕೊಟ್ಟಿದ್ದೀನಿ. ಕಿವಿಯಲ್ಲಿ ಇಟ್ಟಿದ್ರೆ ಅವ್ನು ನೋಡಿದ್ರೆ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಈಗ ನೋಡಿ ಮೇಲ್ಗಡೆ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತಂದೇಳಿ. ಫ್ಲೈಟ್ ಟೇಕಪ್ ಆಗಿದೆ. ತುಂಬಾ ಸಖತ್ತಾಗಿದೆ. ಕ್ಲೌಡ್ಸ್ ಎಲ್ಲ ಕೈಗೆ ಸಿಗ್ತಿದೇನೋ ಅನ್ನೋ ಥರ ಇದೆ. ನನಗಂತೂ ಫುಲ್ ಖುಷಿಯಾಗಿದೆ. ನಿಮಗೂ ಕೂಡ ಫ್ಲೈಟಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ನಿಮಗೂ ಸಹ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫ್ಲೈಟ್ ಸಹ ಲ್ಯಾಂಡ್ ಆಯಿತು. ಇದು ಬಂದುಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾವೀಗ ಬೆಂಗಳೂರು ಸಹ ರೀಚ್ ಆದ್ವಿ. ಜಸ್ಟ್ 1/2 hour ಅಲ್ಲಿ ನಾವು ಬೆಂಗಳೂರು ರೀಚ್ ಆದ್ವಿ. ಈಗ ಏರ್ಪೋರ್ಟ್ ಒಳಗಡೆ ಯಾವ ಥರ ಇದೆ ಅಂತಂದೇಳಿ ನಿಮಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ದೊಡ್ಡದಾಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿ ನೋಡಿ ಒಂದು ಸ್ವೀಟ್ ಶಾಪ್ ಸಹ ಇದೆ. ಇಲ್ಲಿ ಎಲ್ಲ ಮ್ಯಾಂಗೋ ಫ್ಲೇವರ್ ಇಂದ ಸ್ವೀಟ್ಸ್ನ ಮಾಡಿಟ್ಟಿದ್ರು. ನನಗೇನು ಅಷ್ಟೊಂದು ಸ್ವೀಟ್ಸ್ ಇಷ್ಟ ಆಗಲ್ಲ, ಹಾಗಾಗಿ ಏನು ಟ್ರೈ ಮಾಡಲಿಲ್ಲ. ಇನ್ನು ಇಲ್ಲೊಂದು ಫ್ಲವರ್ ಕಾರ್ಟ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ಸ್ಟ್ಯಾಚು ಕೂಡ ಅಷ್ಟೇ ತುಂಬಾನೇ ಕ್ಯೂಟ್ ಆಗಿತ್ತು. ಇಲ್ಲಿ ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡು ಕ್ಯಾಬ್ ಸಹ ಬುಕ್ ಮಾಡ್ಕೊಂಡು ನಾವು ಹೊರಡೋಣ ಅಂತಂದೇಳಿ ರೆಡಿ ಆದ್ವಿ. ಕ್ಯಾಬ್ ಸಹ ಅಷ್ಟೇ ವಿತಿನ್ 10 minutes ಅಲ್ಲೇ ಬಂತು. ನಾವು ಬೆಂಗಳೂರಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ, ಎಲ್ಲಿಗೆ ಹೋಗಿದ್ವಿ ಅಂತಂದೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.